ಮಲೆ ಮಾದೇಶ್ವರ ಯಾರಪ್ಪ ಇವ್ರು ಹೇಳಪ್ಪ. ಉಗೆ ನೀ ಹೇಳ್ತೀನಿ. ಇವನವ ಹಂಗೆಲ್ಲ ಹೇಳ್ಬಾರ್ದು. ನಮ್ಮನೆ ದೇವ್ರು ಬೇಜಾರ ಮಾಡ್ಕೊಳತ್ತೆ. ಹಂಗು ಅಂತ ಎಲ್ಲ ದೇವರು ಒಂದೇ ಅಂತಾರಲ್ಲ ಮತ್ತೆ. ಹಂಗಂತಾರೆ ಬುದ್ಧಿ ಇಲ್ದರು. ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು ಜಗದೀಶ್ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ. ರೇಖಾ ಅಂತ ಇದ್ದಾರೆ, ಸಖತ್ತಾಗಿ ಮಾತಾಡ್ತಾರೆ ಇವರು, ಸಖತ್ತಾಗಿ ಇವ್ರಿಗೆ ಬಕ್ರಾ ಮಾಡಬೇಕು ಅಂತ. ಸೊ ನಿಮಗೂ ಕೂಡ ನಾನೊಂದು ಅವಕಾಶ ಕೊಡ್ತೇನೆ, ನೀವು ಕೂಡ ನನ್ನ ಜೊತೆ ಸೇರಿ ಯಾರಿಗಾರು ಬಕ್ರಾ ಮಾಡ್ತೀರಾ, ಟ್ರ್ಯಾಪ್ ಮಾಡ್ತೀನಿ ಅಂದರೆ ಮೆಸೇಜ್ ಮಾಡ್ಬೋದು. ಸದ್ಯಕ್ಕೆ ಬನ್ನಿ ಇದೀಗ ನಾವು ಕಾಲ್ ಮಾಡುವ ರೇಖಾ ಅವ್ರಿಗೆ. ಹಲೋ ಹಲೋ, ಯಾರು ಹೇಳಿ? ಇದು ರೇಖಾ ಅವರಾ? ಹೌದು, ನೀವ್ಯಾರು? ಯಾಕೆ ತಲೆನೋವಾ, ಮಲಗಿದ್ದೀರಾ ಏನು? ಏನಿಲ್ಲ, ಚೆನ್ನಾಗಿದ್ದೀನಿ ಹೇಳಿ. ಮಲಗಿದ್ರ ಹಂಗಾರೆ? ಇಲ್ಲ ಅಣ್ಣ, ಯಾರು ಹೇಳಿ? ನಿಮ್ಮ ಫೋನ್ ಬೇಕಂತಾನೆ ಕೇಳ್ತಾ ಇದ್ದೀರಾ, ಯಾಕೆ ಹೇಳಿ? ನೀವು ಮಲಗಿದ್ದೀರಾ ಅಥವಾ ಹೆಂಗೆ ಏನು ಸರಿಯಾಗಿ ಹೇಳಿ. ನಿಮ್ಮ ವಾಯ್ಸ್ ಅವಾಗಲೇ ಒಂಥರ ಇತ್ತು, ಇವಾಗ ಈಗ ಎದ್ರಾ ಏನೋ? ಮಲಗಿದ್ರೇನು ಎದ್ದಿದ್ರೇನು, ಏನು ವಿಷಯ ಅಂತ ಹೇಳಕ್ಕೆ ಹೇಳ್ತೀನಿ. ನೀವು ಮಲಗಿದ್ದೀರಾ ಹೇಳಿ ಫಸ್ಟು. ನಾನು ಫೋನ್ ಕಟ್ ಮಾಡ್ಬಿಡ್ತೀನಿ ಅಣ್ಣ, ಯಾರಾದ್ರೂ ಏನಂತ ಹೇಳ್ಬಿಡಿ. ನೀವೇನು ಮಾಡೋದು, ನಾನೇ ಕೆಲಸ ಮಾಡ್ತೀನಿ, ಮಲ್ಕೊಳ್ಳಿಯಪ್ಪ. ನನಗೆ ಯಾಕಂದರೆ ಮಲಗಿರೋರು ಡಿಸ್ಟರ್ಬ್ ಮಾಡಬಾರ್ದು. ಥ್ಯಾಂಕ್ಸ್ ಅಣ್ಣ, ಓಕೆ. ಗುಡ್ ನೈಟ್. ಮತ್ತೆ ನಾನು ಹಲೋ. ಹಲೋ ಅಣ್ಣ ಹೇಳಣ್ಣ. ಇದು ಎಷ್ಟೊತ್ತಿಗೆ ಎದ್ದೇಳ್ತೀರಿ ನೀವು? ಈಗಲೇ BP ನನಗೆ ತಲೆ ಕೆಡಿಸ್ದಂಗೆ ಯಾರು ಅಂತ ಹೇಳ್ಬಿಟ್ರೆ. BP ಇದ್ರೆ ಮಾತ್ರ ತಗೊಳ್ಳಿ, ಅದು ಬಿಟ್ಬಿಟ್ಟು ಬೇರೆಯವ್ರ ಹತ್ರ ಎಲ್ಲ ಎಗರಾಡಿದ್ರೆ. ಅಯ್ಯೋ, ನಾವ್ ಯಾಕೆ ಎಗರಾಡಕ್ ಹೋಗೋಣ? ಆಯ್ತು, ಈಗ ಏನ್ ವಿಷಯ ಅಂತನಾರ ಹೇಳ್ರಿ, ಜೊತೆಗೆ ಹೋಗಿ ಜೊತೆಗೆ ಸುಮ್ನೆ. ಮಲಗಿದ್ದೀನಿ ಅಂದ್ರಲ್ಲ, ಆಯ್ತು ಮಲ್ಕೊಳ್ಳಿ. ಅಲ್ಲ, ಮಲಗೆಲ್ಲ ಎದ್ ಕೂತಿದ್ದೀನಿ. ಸರಿ, ಅವಾಗೇನಿಗೆ ಕಟ್ ಮಾಡಿದ್ರಿ ಹಂಗಾರೆ? ತಲೆನೋತಿತ್ತಲ್ಲ ಅದಕ್ಕೆ. ಹೇಳ್ಬೇಕು ತಾನೇ ನೀವು ತಲೆನೋವು ಅಂತ. ನಾನು ಅವಾಗಲೇ ನಿಮ್ಕಿನ್ ಮುಂಚೆ ಕಟ್ ಮಾಡ್ತಾ ಇದ್ದೆ. ಹೌದಾ? ಈಗ ಹೇಳಿದ್ದೀನಲ್ಲ. ಸರಿ ಬಿಡಿ, ಆಯಿತು, ರೆಸ್ಟ್ ಮಾಡಿ. ಸುಮ್ಮನೆ ಯಾಕೆ ತಲೆನೋವು, ಇನ್ನೂ ಯಾಕೆ ತಲೆನೋವು ಕೊಡೋದು? ಅಯ್ಯೋ, ಒಳ್ಳೆ ಕತೆ ಐತಲ್ಲಪ್ಪ, ಯಾರು ಅಂತ ದಯವಿಟ್ಟು ಹೇಳಿ ಸುಮ್ಮನೆ ಪ್ಲೀಸ್. ಜೊತೆಗೆ ನಿಮ್ಮ ಕೈ ಮುಗಿತೀನಿ. ತಲೆನೋವು ಅಂತಿದ್ದೀರಾ, ರೆಸ್ಟ್ ಮಾಡಿ ಫಸ್ಟು. ನೀವು ಮಾತಾಡೋದಿದ್ದೇ ಇರ್ತದೆ. ಅಯ್ಯೋ, ನಿಮ್ ಕಾಲಿಗೆ ಮುಗಿತೀನಿ ಯಾರಂತನಾರ ಹೇಳಿ ಓಲಿ. ಹೆಂಗ್ ಫೋನಲ್ಲಿ ಕಾಲು ಹೆಂಗ್ ಕಾಣಿಸ್ತದೆ ನಿಮ್ಗೆ? ಮೊಕನೇ ಕಾಣಿಸ್ತದೆ. ನೀವೇನ್ ಕೈ ಮುಗಿತೀರಾ ಮತ್ತೆ? ನಮ್ಮ ಮಕನೇ ಕಾಣ, ಮತ್ತೆ ನೀವೇನ್ ಕೈ ಮುಗ್ದಿರಾ? ಮಡಿಗೆ ರೆಸ್ಟ್ ಮಾಡಿ ಫಸ್ಟು ನೀವು. ಅಯ್ಯೋ ಭಗವಂತ, ಇಷ್ಟು ಸಮಸ್ಯೆ ಇಟ್ಕೊಂಡು ನೀವು ಹಿಂಗೆ ಮಾತಾಡ್ತಿದ್ದೀರ ಅಂದ್ರೆ ಗ್ರೇಟು ನೀವು ಒಂಥರ. ಆದರೂ ನನಗೆ ನಿಮ್ಮ ಹೆಲ್ತ್ ಮುಖ್ಯ ತುಂಬ. ನೀವು ರೆಸ್ಟ್ ಮಾಡಿ ಫಸ್ಟು. ಈಗಿದೆ ಆಟ. ನಿಮಗೆ ಮಾಡಕ್ ಕೆಲ್ಸ ಇಲ್ಲ ಅಂದ್ರೆ ಕೇಳಿಸ್ತಾ? ಹಾಂ, ಹಳ್ಳಿಲಿದ್ದೀರಾ ಸಿಟಿಲಿದ್ದೀರಾ ಗೊತ್ತಿಲ್ಲ. ಸಿಟಿನೇ. ಹೌದಾ? ಸುಮ್ನೆ ನನ್ಗೀಗ್ಲೇ ತಲೆನೋವು. ದಯವಿಟ್ಟು ಪ್ಲೀಸ್, ಯಾರು ಕೊಟ್ರು ನಂಬರ್, ಏನ್ ವಿಷಯ ಅಂತನಾರ ಹೇಳಿ. ಅಯ್ಯೋ, ಇವ್ರೇ ಲೂಸ್ ಹಂಗೆ ಆಡ್ತಾರೆ. ಸದ್ಯಕ್ಕೆ ಇನ್ನೂ ಲೂಸ್ ಆಗಿಲ್ಲ. ನೀವ್ ಹಿಂಗೆ ಮಾತಾಡ್ತಾರೆ, ಮೋಸ್ಟ್ಲಿ ಲೂಸ್ ಆಗ್ಬೋದೇನೋ, ಗೊತ್ತಿಲ್ಲ. ಸರಿ, ಎಷ್ಟು ಗಂಟೆಗೆ ಎದ್ದೇಳೋದು ನೀವು ಈಗ ಮಲ್ಕೊಂಡ್ರೆ? ನಾನು ಯಾಕೆ ಕೇಳ್ಬೇಕು ನಿಮಗೆ? ನಾನು ಮಾಡ್ಬೇಡ್ವಾ ಫೋನು ಮಾತಾಡ್ಸಕ್ಕೆ? ಫೋನ್ ಯಾಕೆ ಮಾಡ್ತಾರ ನೀವು? ಯಾರು ಇಷ್ಟಕ್ಕೂ ನೀವು ಯಾರು ಅಂತಾನೆ ಗೊತ್ತಿಲ್ಲ. ನಿಮ್ಮ ಹತ್ರ ಫಸ್ಟ್ ಆಫ್ ಆಲ್ ಇಷ್ಟು ತನಕ ಮಾತಾಡಿದ್ದೆ ವೇಸ್ಟಾ? ತಲ್ಕೆಟ್ ನನ್ನ ಮಕ್ಳು. ನಿನ್ಗೆ ಅದ್ ಯಾವ ನನ್ನ ಮಗ ಫೋನ್ ಕೊಡ್ ನಂಬರ್ ಕೊಟ್ಟ ಗೊತ್ತಿಲ್ಲ. ಅವ್ನಿಗೆ ಮಾಡಕ್ ಕೆಲಸ ಐತೆ. ಯಾವ ಹೆಂಗಸರು ಕೊಟ್ರ ಗಂಡಸರು ಕೊಟ್ರ ಹೇಳಿಸಿ. ಮೋಸ್ಟ್ಲಿ ನಿಮಗೆ ಉಣ್ಮೆ ಅಮಾವಾಸ್ಯೆಗೆ ಹಿಂಗೆ ಆಗ್ಬೋದೇನೋ. ಸರಿ ಆಯಿತು, ನೀವು ರೆಸ್ಟ್ ಮಾಡಿಯಪ್ಪ. ಸಾರಿ, ಆಯಿತು. ನಾನೇನು ದೇವಿಡ್ಕೆನ ಆಟ ಮಂತ್ರ ವಂಶದಲ್ಲಿ ಹುಟ್ಟಿರೋಳ? ಎಲ್ಲ ಹುಟ್ಟಿದ್ದೀರಾ, ನನಗೇನು ಗೊತ್ತು, ನೀವೇ ಹೇಳ್ಬೇಕದ್ನ. ಅಣ್ಣರೇ, ನಿಮ್ಮ ಹೆಸರು ಏನು ಹೇಳಿ? ಅಂದರೆ ಇದು ನಕ್ಷತ್ರ ಪ್ರಕಾರ ಹೇಳ ಅಥವಾ ಮನೇಲಿ ಕರೆಯೋದು ಹೇಳ, ಫ್ರೆಂಡ್ಸ್ ಕರೆಯೋದು ಹೇಳ? ಅಯ್ಯೋ, ನಾನು ಇವತ್ತು ಯಾಕೆ ತಲೆ ಕೆದ್ದಿದ್ನ ಗೊತ್ತಿಲ್ವಲ್ಲ. ನೀವು ಇಟ್ಕೊಂಡಿದ್ದ ಹೆಸರು ಹೇಳೋಣ, ಹೋಗಿ ತೆಗೆ. ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅಪ್ಪ ನೀ ಜನ್ಮ ಕೊಟ್ಟರ ತಂದೆ ತಾಯಿ ಇಟ್ಟಿರ್ತಾರಲ್ಲ, ಅದೇ ಹೆಸರು ಹೇಳಿ ಹೋಗಿ. ಅದನ್ನೇ ಕೇಳಿದ್ದು ನಾನು. ಈಗ ಜನ್ಮಕ್ಕೊಂದು ಹೆಸರು ಬರುತ್ತೆ, ಹಂಗೆ ಕರೆಯಕ್ಕೊಂದು ಹೆಸರು ಬರುತ್ತೆ. ಜನ್ಮಕ್ಕೊಂದು, ಜೀವನಕ್ಕೊಂದು, ಜೀವಕ್ಕೊಂದು ಬ್ಯಾಡ ನನಗೆ. ಮತ್ತೆ ನೀವು ಜನ್ಮ ಕೊಟ್ಟರ ಹೇಳಿರ್ತಾರಲ್ಲ, ಇಟ್ಟಿರ್ತಾರಲ್ಲ, ಅದನ್ನ ಹೇಳಿ. ಮಾದೇವ ಅಂತ. ಓ, ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಬಂದಿದ್ರ? ಇಲ್ಲ, ನಮ್ಮ ಮನೆ ದೇವರು, ಅದಕ್ಕೆ ಫಸ್ಟ್ ಹೆಸರು ಅದು ಹೇಳೋದು ನಮಗೆ. ಹೌದಾ? ಮಲೆ ಮಾದೇಶ್ವರ ಯಾರಪ್ಪ ಇವ್ರು ಹೇಳಪ್ಪ. ಉಗೆ ನೀ ಹೇಳ್ತೀನಿ. ಇವನವ ಹಂಗೆಲ್ಲ ಹೇಳ್ಬಾರ್ದು. ನಮ್ಮನೆ ದೇವ್ರು ಬೇಜಾರ ಮಾಡ್ಕೊಳತ್ತೆ. ಹಂಗ ಅಂತ ಎಲ್ಲ ದೇವರು ಒಂದೇ ಅಂತಾರಲ್ಲ ಮತ್ತೆ. ಹಂಗಂತಾರೆ ಬುದ್ಧಿ ಇಲ್ದರು. ಹಂಗಾರೆ ಬುದ್ಧಿ ಇರೋರು ಹಂಗಾರೆ ನೀವು ತುಂಬಾ.
ಹಾ 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 ಹಾ. ಎಲ್ಲೈತೆ ನಿಮಗೆ ಬುದ್ಧಿ? ನಿಮ್ಗೆಲ್ಲ ಎಲ್ಲೆಲ್ಲಿ ಇರುತ್ತೆ, ನಮ್ಗೂ ಅಲ್ಲಲ್ಲೇ ಇರ್ತದೆ. ಇಲ್ಲ ಇಲ್ಲ, ನಿಮ್ಗೆಲ್ಲೋ ಅದು ಬೇರೆ ನಮ್ಗೆ ಕಡೆನೇ ವಿದ್ಯೆ ಇಲ್ಲ, ಬುದ್ಧಿನೂ ಇಲ್ಲ, ಹೋಲಿ ಬಿಡಿ. ಹೇಳಿ ಓಪನ್ ಆಗಿ ಎಲ್ಲಿ ಅಂತ, ಪರವಾಗಿಲ್ಲ. ಅಣ್ಣ ನೀ ಕಾಲಿಗೆ ಮುಗಿತೀನಿ ಕಣ, ದೇವ್ರಾಣೆಗಳು ನಾನಿರೋ ಪ್ರಾಬ್ಲಮ್ ಅಲ್ಲಿ, ನಾನಿರೋ ಟೆನ್ಷನ್ ಅಲ್ಲಿ ಇಷ್ಟೊಂದು ಮಾತಾಡಿರೋದು ಹೆಚ್ಚು. ನಾನು ಬೇರೆಯವ್ರ ತರ ಬೈಯಕ್ಕೆ ಇಷ್ಟ ಆಗಲ್ಲ. ಯಾಕೆ ಅಂದ್ರೆ ಅದು ಯಾರೇ ಆಗಿರ್ಲಿ, ಅನಿವಾರ್ಯವಾಗಿ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೋನ್ ನಂಬರ್ ಆಗಿದ್ರೆ ಹೋಗ್ಲಿ ಅನ್ಬೋದು. ಹೆಸರು ಹಿಡಿದು ಹೇಳ್ತಾ ಇದ್ದೀರಂದ್ರೆ ಯಾರೋ ನನ್ನ ನಂಬರ್ ನಿಮಗೆ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ? ನಾನು ಯಾರು ಅಂತ ಗೊತ್ತಿಲ್ಲ. ನಮ್ಮ ಮನ್ಸಲ್ಲಿ ಯಾರ್ಯಾರು ಯಾವನ್ನ ನನ್ಗೆ ಯಾರು ಯಾಕಪ್ಪ ಬರ್ಬೇಕು, ನಮ್ಮ ಯಜಮಾನ್ರು ಬಂದ್ರೆ ಸಾಕಲ್ವೇನಪ್ಪ. ಅಯ್ಯೋ, ನಾನು ಅಲ್ಲಿ ನಮ್ಮ ಮನ್ಸು ಬೇರೆಲ್ಲ ಯಾಕಪ್ಪ ಬರ್ಬೇಕು? ಎಲ್ಲೆಲ್ಲ ಹೋಯ್ತು. ಥೋ ಏನ್ರಿ ನೀವ್ ಇಲ್ಲವೆಲ್ಲ ಮಾತಾಡ್ತೀರಾ? ಮನ್ಸಲ್ಲಿ ಯಾರು ಯಾವನ ಯಾಕೆ ಬರ್ಬೇಕು? ನನ್ ಗಂಡ ಬಂದ್ರೆ ಸಾಕಲ್ವ ಮನ್ಸಲ್ಲಿ? ನನ್ಗೊಂಥರ ಜುಮ್ ಅಂತ ಐತೆ, ಬೇಡ ಮಾತುಕತೆ ಮುಂದುವರ್ಸೋದು. ಆಯ್ತು, ಯಾಕೆ ಸುಮ್ಮನತ್ತೆ ಮಾತಾಡ್ರಿ? ಜುಮ್ ಅಂತ ಯಾಕಂತದೆ? ನೀವು ಡೈರೆಕ್ಟ್ ಅಲ್ಲಿಗೆ ಹೋದ್ರೆ ನಾನು ಏನ್ ಮಾಡ್ಲಿ? ನಾನ್ ಎಲ್ಲಿಗೂ ಹೋಗಿಲ್ಲ, ನಾನು ಇಲ್ಲೇ ಇದೀನಿ. ನೀವು ಮಾತ್ರ ಮಾತಾಡ್ತಿರೋದು. ನೀವು ಇಲ್ಲೇ ಇದ್ರೆ ನಿಮ್ ಮನ್ಸು ನಿಮ್ ಗಂಡ ಅಂತ ಹೋಯ್ತೈತೆ. ಯಾಕೆ ಅಂತ ಗೊತ್ತಾಯ್ತಾ ಇಲ್ಲ. ಏನ್ ನಿಮ್ ಗಂಡನ ಹೆಸರು? ಅವ್ರ ಹೆಸರು ನೀವೇನ್ ಮಾಡ್ಕೊಂಡಿರಾ? ಹೇಳಿ, ನಿಮ್ ಗಂಡ ಅಲ್ವಾ, ಅದಕ್ಕೆ ಕೇಳ್ತಾ ಇದೀನಿ. ನಮ್ ಗಂಡನ ಹೆಸರು ಎಲ್ಲರಿಗೂ ಹಂಗೆಲ್ಲ ಹೇಳ್ಬಾರ್ದು, ಆಯುಸ್ ಕಮ್ಮಿ ಆಗುತ್ತೆ. ನಮ್ಮ ಯಜಮಾನ್ರು ಅಂತೀನಲ್ವಾ, ಅದು ಯಜಮಾನ್ರು ಹೆಸರು ಹಂಗೆಲ್ಲ ಎಂಟಿದ್ರು ಹೆಸರಿಟ್ಟು ಕರಿಬಾರ್ದು. ಈಗೇನ್ ಟ್ರೆಂಡ್ ಹೆಸರು ಕೂಗೋದೇ ಟ್ರೆಂಡು. ಹೇಳಿ, ಪರವಾಗಿಲ್ಲ. ಅದು ಅವ್ರಿಗೆ, ನಮ್ಗದಿಲ್ಲ. ನಾನು ಯಾವಾಗ್ಲೂ ಕರೆದಿಲ್ವಲ್ಲ, ರೀ ಅಂತಾನೆ ಕರೆಯೋದು. ರೀನಾ? ನನಗೆ ಕೇಳಕ್ ಆಯ್ತಿಲ್ಲ ಇವೆಲ್ಲ. ಆಯ್ತು, ನಾನು ನಿಮ್ಮ ಮಾತಕ್ಕೆ ಬರಲ್ಲ. ಆಗಲ್ಲ ಅಂದ್ರೆ ಇಡಿ. ಸರಿ, ಕೇಳ್ದೆ ಅಂತ ಹೇಳಿ ಜಗದೀಶ್ ಅವ್ರನ್ನ. ಹೇಳ್ತೀನಿ ಬಿಡಿ. ಜಗದೀಶ್ ಅವ್ರನ್ನ ನಾವು ನಿಮ್ಮನ್ನ ಜಗದೀಶ್ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ನಾನು ಯಾಕೆ ಕೇಳಿ ನಿಮ್ಗೆ ಕೇಳಿದ್ರು ಅಂತ. ನಮ್ಮ ಯಜಮಾನ್ರು ನಿಂಗರಾಜು. ನಾನೇನು ಮಾಡಲಿ ಅದಕ್ಕೆ? ಈಗ ಅವ್ರ ಹೆಸರೇನೋ ಚೇಂಜ್ ಮಾಡ್ಬೇಕಾ ನಾನು? ನೀವು ಯಾರು ಅಂತ, ಜಗದೀಶ್ ಯಾರು ಅಂತ ಅವನ ಹತ್ರ ನಾನು ನಿಮ್ಮನ್ನ ಕೇಳಿದೆ ಅಂತ ನಾನು ಅವ್ರಿಗೆ ಹೇಳಿ. ಅವರೇ ನಿಮ್ಮ ನಂಬರ್ ಕೊಟ್ಟಿದ್ದು, ಅದಕ್ಕೆ ಕೇಳಿದೆ. ಯಾರು ಕೊಟ್ಟಿದ್ದು ನನ್ನ ನಂಬರ್? ನಿಮ್ಗೆ ಯಾಕೆ ಕೊಟ್ರು ಅವರು? ಕಾಗೆ ಆರ್ಸಿ ಅಂತ. ನನ್ನ ಹೆಸರು ಆರ್ ಜೆ ಸುನಿಲ್ ಅಂದ್ಬಿಟ್ಟು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅಷ್ಟು ಸೀನ್ ಇಲ್ಲ ಬಿಡಿ, ಹೋಗ್ಲಿ. ಸೀನಾ? ಹಾ, ನೀವು ನಂಗೆ ಹಂಗೆ ಅನ್ಬೇಡಿ, ನನಗೆ ಏನೇನೋ ನೆನಪಾಗುತ್ತೆ ಸೀನ್ ಅಂದರೆ. ಒಂದ್ ಹೇಳ ಪ್ರಾಮಿಸು, ದೇವ್ರಾಣೆಗೂನು ನೀವು ಏನು ಫೋನ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಪ್ರಾಮಿಸ್ ತಲೆನೋವಿತ್ತು, ನಿಮ್ಮ ಹತ್ರ ಮಾತಾಡಿದ್ರೆ ತಲೆನೋವು ಹೋಯ್ತು. ನಮ್ಮ ಯಜಮಾನ್ರ ಹೆಸರು ನಿಂಗರಾಜು ಅಂತ, ಅವರು ನಮ್ ಗಂಡ. ಸರಿಯಪ್ಪ, ನಾನು ಇಲ್ಲ ಅಂದ್ರೆ ಏನು ಚೇಂಜ್ ಆಗ್ಬಿಡ್ತಾರ? ನಿಮ್ಮ ಗಂಡ ಅವರೇ ಇರ್ಬೋದು, ಬಟ್ ನನಗೆ ನಂಬರ್ ಕೊಟ್ಟಿದ್ದು ಬಂದು ಜಗದೀಶ್ ಅಂತ. ಅವ್ರ ಲಾಸ್ಟ್ ನಂಬರ್ ಬಂದು 5298. ಗೊತ್ತಿಲ್ಲ ಸರ್, ನಿಜವಾಗ್ಲೂ. ನೀವು ಆರ್ಯ ಸುನಿಲ್ ಇನ್ನೊಬ್ಬರು ಮತ್ತೊಬ್ಬರು ಗೊತ್ತಿಲ್ಲ. ತುಂಬಾ ತಲೆನೋವ್ತಾ ಇತ್ತು. ನೀವು ಮಾತಾಡಿದ್ ನೋಡಿ ಖುಷಿ ಆಯ್ತು. ಥ್ಯಾಂಕ್ಸ್. ನೋಡಿ, ಕೆಲವ್ರಿಗೆ ಹೆಂಗೆ ನಂಬಿಸ್ಬೇಕು ಅಂತಲೇ ಗೊತ್ತಿಲ್ಲ. ನನ್ನನ್ನು ನಂಬಲ್ವೋ, ನನ್ನ ಮಾತು ನಂಬಲ್ವೋ. ಸದ್ಯಕ್ಕೆ ಸೂಪರ್ ಆಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಬಂದಿನ ಸಕ್ಕದಾಗಿರೋ ಎಪಿಸೋಡೆಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ಳಿ. ಅಲ್ಲಿವರೆಗೂ ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮಾತು RJ Sunil Prank Calls.